ಬಾಗಲಕೋಟೆಯ ಉಪಚುನಾವಣೆ ಹಿನ್ನೆಲೆ ಈಗಾಗಲೇ ಬಿಜೆಪಿ ಪಕ್ಷದಿಂದ ಒಂದು ಬಿರುಸಿನ ಪ್ರಚಾರ ನಡೆದಿದೆ. ಏನು ಇಂದು ಘಟಾನುಘಟಿಗಳು ಬಿಜೆಪಿ ಪಕ್ಷಕ್ಕೆ ಆಗಮಿಸಿ ಅವರು ಪ್ರಚಾರ ಮಾಡ್ತಿದ್ದಾರೆ. ಅದ್ರ ಜೊತೆ ಏನು ನಮ್ಮ ಮಾಜಿ ಸಚಿವರಾಗಿರುವಂತಹ ಬಿ ಶ್ರೀರಾಮುಲು ಸಹ ಬಂದಿದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡೋಣ. ಯಾವ ತರ ಪಕ್ಷ ಪ್ರಚಾರ ಮಾಡ್ತಿದ್ದಾರೆ, ಹೇಗೆಲ್ಲ ಇದೆ ಅಂತ ಕೇಳೋಣ. ಸರ್ ನಮಸ್ಕಾರ. ಸರ್, ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂತಹ ಚರಂತು ಮಠ್ ಪರವಾಗಿ ಸುಮಾರಾಗಿ 7-8 ದಿನಗಳ ಕಾಲ ಆಯ್ತು. 7-8 ದಿನಗಳ ಕಾಲ ಇಲ್ಲಿ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ವಿ. ಮಾಡಿದ ಸಂದರ್ಭದಲ್ಲಿ ಜನರಿಗೆ ಭಾರತೀಯ ಜನತಾ ಪಾರ್ಟಿ ಮೇಲೆ ಒಂದು ವಿಶ್ವಾಸ, ನಂಬಿಕೆ. ಯಾಕಂದ್ರೆ ಇವತ್ತು ಚರಂತಿ ಮಠರು ಶಾಸಕರಿದ್ದಂತ ಟೈಮಲ್ಲಿ ಒಳ್ಳೆ ಕೆಲಸಗಳು ಮಾಡಿದಾರ. ಹಂಗಾಗಿ ಅವ್ರಿಗೆ ಎಲ್ಲಾ ರೀತಿಯಲ್ಲೂ ಕೂಡ ಬೆಂಬಲವನ್ನು ಕೊಡಬೇಕು, ಜೊತೆಲಿ ಅವ್ರಿಗೆ ಸಹಕಾರವನ್ನು ಕೊಡಬೇಕು. ಈ ಸಾರಿ ಗೆಲ್ಲಿಸ್ಬೇಕನ್ನಂತ ರೀತಿಯಲ್ಲಿ ಎಲ್ಲರೂ ಒಟ್ಟಾರೆ ಕೆಲಸ ಮಾಡ್ತಾ ಇದಾರ. ಹಂಗಾಗಿ ನನ್ಗೆ ವಿಶ್ವಾಸ ಇದೆ, ಅವ್ರು ಚರಂತಿ ಮಠರು ಬಿಜೆಪಿ ಮಾಡಿದಂತ ಅಭಿವೃದ್ಧಿ ಕೆಲಸಗಳ ಮೇಲೆ ವಿಶ್ವಾಸ ಇರೋ ಕಾರಣ ಎಲ್ಲಾ ಜನರು, ಹಿಂದೂಗಳು ಎಲ್ಲ ಕೂಡ ಒಂದಾಗಿ ಗೆಲ್ಸುವಂತ ಕೆಲಸ ಮಾಡ್ತಾರೆ. ನೀವೆಲ್ಲ ಈ ಪ್ರಚಾರ ಮಾಡಿ ಬಂದ್ರಿ, ಈಗ ಕ್ಷೇತ್ರದಲ್ಲಿ ಯಾವ ತರ ಇದೆ ಸರ್? ವಾತಾವರಣ ಇಲ್ಲಿದ್ರೆ 5 ದಿನಗಳ ಕಾಲ ಬಂದು ಇಲ್ಲೇ ಮನೆ ಅಡ್ಡಾಡಂತ ಪರಿಸ್ಥಿತಿಗೆ ಬರ್ತಿದ್ದಿಲ್ಲ. ಇವತ್ತು ಸರ್ಕಾರಗಳು ಬಂದಂತ ಟೈಮಲ್ಲಿ ಬಾಗಲಕೋಟೆ ಜಿಲ್ಲೆಗಾಗ್ಲಿ, ವಿಶೇಷವಾಗಿ ಬಾಗಲಕೋಟೆಗಾಗ್ಲಿ ಯಾವುದೇ ರೀತಿಯಲ್ಲಿ ಕೂಡ ಕೆಲಸಗಳು ಮಾಡಿಲ್ಲ, ಅಭಿವೃದ್ಧಿಯನ್ನು ಜನರು ನೋಡಿಲ್ಲ. ಹಂಗಾಗಿ ಜನರು ಇವತ್ತು ಇರೋಂತ ಟೈಮಲ್ಲಿ ಇಲ್ಲ ಬಿಜೆಪಿನೇ ಒಳ್ಳೇದನ್ನಂತ ಭಾವನೆ ಇರೋ ಕಾರಣ ಇವತ್ತು ಬಿಜೆಪಿಯನ್ನ ಸಪೋರ್ಟ್ ಮಾಡ್ತಾರೆ. ಸರ್, ಈಗ ಸತೀಶ್ ಜಾರಕಿಹೊಳಿ ಟೀಮ್ ಎಲ್ಲ ಇಲ್ಲಿ ಕೆಲಸ ಮಾಡ್ತಾ ಇದೆ. ಅವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೆ, ನೀವು ಈಗ ಕಾಂಗ್ರೆಸ್ ಪಕ್ಷಕ್ಕೆ ನೋಡ್ರಿ, ಅವ್ರು ಮುಖ್ಯಮಂತ್ರಿ ಆಗ್ಲಿದ್ರೆ ಪ್ರಧಾನಮಂತ್ರಿ ಆಗ್ಲಿ ಯಾರು ಬೇಡ ಅನ್ನಕ್ ಹೋಗಲ್ಲ. ಈ ಸಮುದಾಯಕ್ಕೆ ಅನ್ಯಾಯ ಆದಂತ ಟೈಮಲ್ಲಿ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರು. ಒಬ್ಬ ಚಂದ್ರಶೇಖರ್ ಅಂತ ಅಧಿಕಾರಿ ಡೆತ್ ಆದ. ಇವತ್ತು ಕೊಪ್ಪಳಲ್ಲಿ ಸಾಕಷ್ಟು ಮಂದಿ ಅದೇ ಸಮುದಾಯದ ನಾಯಕರು ಬಹಳಷ್ಟು ಮಂದಿ ಹತ್ಯೆಗಳಾದವು. ಆದ್ರೆ ಯಾವತ್ತು ಕೂಡ ಸತೀಶ್ ಅವರು ಯಾವತ್ತು ಕೂಡ ಮಾತಾಡಿಲ್ಲ. ಇವತ್ತು ಮೀಸಲಾತಿ 7% ಮಾಡಿದ್ದು 3% ಮಾಡಿದಂತ ಟೈಮಲ್ಲಿ ಈ ಸರ್ಕಾರ ಇವತ್ತು ಮೀಸಲಾತಿ ಕಸ್ಕೊಂತ ಯಾವತ್ತು ಕೂಡ ಮಾತಾಡಿಲ್ಲ. ಇವತ್ತು ಆ ಮಾತಾಡ್ಲಾದಂತ ವ್ಯಕ್ತಿ ಇವತ್ತು ಮತದಾನಕ್ಕೋಸ್ಕರವಾಗಿ ಮತಗಳ ಸಲುವಾಗಿ ಇಲ್ಲ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ನಂಬುತ್ತಾರ ಹೇಳ್ರಲ್ಲ. ಈಗ ನಿಮ್ಮ ಸಮುದಾಯ ಒಬ್ರು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ನಿಮಗೆ ಸಮುದಾಯ ಅಲ್ಲರಿ, ಸಮುದಾಯ ಅಲ್ಲ. ಈ ಸಮುದಾಯಕ್ಕೆ ಅನ್ಯಾಯ ಆದಂತ ಟೈಮಲ್ಲಿ, ಈ ಸಮುದಾಯಕ್ಕೆ ಮೋಸ ಆದಂತ ಟೈಮಲ್ಲಿ, ಈ ಸಮುದಾಯಕ್ಕೆ ಎಲ್ಲವನ್ನು ಕೂಡ ಭ್ರಷ್ಟಾಚಾರ ಮಾಡಿದಂತ ಟೈಮಲ್ಲಿ ಧ್ವನಿ ಎತ್ತಿ ಮಾತಾಡಂತ ನಾಯಕರು ಬೇಕಾಗ್ಲಿ, ಸಮುದಾಯ ತಗೊಂಡು ಏನ್ ಹಣಿಗೊಡ್ಕೊಳಕಾಗುತ್ತೇನ್ರಿ? ಯಾವ್ದು ಉಪಯೋಗ ಆಗಲ್ಲ. ಮುಂಚೆ ಏನಾಗಬೇಕು, ಸಮುದಾಯಕ್ಕೆ ಇವತ್ತು ಆದಂತ ಅನ್ಯಾಯವನ್ನು ಸರಿಪಡಿಸ್ಬೇಕು. ಇವತ್ತು ಸಮುದಾಯಕ್ಕೆ ಇವತ್ತು ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ. ಇವತ್ತು ಸಾಕಷ್ಟು ಮಂದಿ ಬಡವರಿಗೆ, ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, ಅವ್ರ ಮನೆ ಸಿಗ್ತಾ ಇಲ್ಲ, ಯಾವ್ದು ಸಿಗ್ತಾ ಇಲ್ಲ ಅಂತ ಟೈಮಲ್ಲಿ ಸಮುದಾಯ ತಗೊಂಡು ಏನ್ ಮಾಡ್ತೀವಿ? ಅಂತ ವ್ಯಕ್ತಿಗಳನ್ನ ಇವತ್ತು ಏನಾದ್ರೆ ಏನು ಉಪಯೋಗ ರೀ? ಕೊನೆಯದಾಗಿ ಅಧಿಕಾರ ಮತ್ತು ಹಣದ ದುರುಪಯೋಗ ಮೂಲಕ ಕಾಂಗ್ರೆಸ್ ಪಕ್ಷ ಜಯಗಳಿಸಿದೆ. ಯಾವತ್ತಿದ್ರು ಕೂಡ ಹಣದ ಮೇಲೆ ರಾಜಕಾರಣ ಮಾಡ್ಕೊತ ಬಂದಾರ, ಹತಾಶರಾಗಿದ್ದಾರ, ಸೋಲ್ತಿನಂತ ಭಯ ಪ್ರಾರಂಭ ಆಗಿದೆ. ಹಂಗಾಗಿ ಹಣದಿಂದ ರಾಜಕಾರಣ ಮಾಡ್ಬೇಕಂತ ಇದ್ರೆ ನಮ್ಮ ಬಾಗಲಕೋಟೆ ಜನರು ಯಾವತ್ತೂ ಹಣಕ್ಕೋಸ್ಕರ ಕಿಮ್ಮತ್ ಕೊಟ್ಟಂತ ವ್ಯಕ್ತಿಗಳಲ್ಲ. ಹಿಂದುತ್ವ, ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ಕೇಸರಿ ಶಿವಾಜಿ ಮಹಾರಾಜ್ ಅವರು ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಈ ಭಾಗದಲ್ಲಿ ಹಿಂದುತ್ವವನ್ನು ಬೆಳೆಸಂತ ಕೆಲಸ ಮಾಡಿದ್ರೆ, ಹಂಗಾಗಿ ಹಿಂದುತ್ವ ಆಧಾರದ ಮೇಲೆ ಚುನಾವಣೆ ಆಗುತ್ತೆ. ಇದು ಏನು ಮಾಜಿ ಸಚಿವರಾಗಿರುವಂತ ಬಿ ಶ್ರೀರಾಮುಲು ಅವರ ಅಭಿಪ್ರಾಯ. ಏನ್ ಭಯ ಇಲ್ಲ, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಬರೋ ಅವಶ್ಯಕತೆನೇ ಇರ್ಲಿಲ್ಲ ಅಂತ ನನ್ಗೇನು ಅಂದ್ರೆ, ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಬರೋ ಅವಶ್ಯಕತೆನೇ ಇರ್ಲಿಲ್ಲ. ಯಾಕೆ ಬರ್ಬೇಕಿತ್ತು? ಅವ್ರ ಹೆಸರು ಮೇಲೆ ಗೆದ್ದು ಬರ್ಬೋದಿತ್ತಲ್ಲ. ಇವತ್ತು ಅವ್ರ ಹೆಸರು ಮೇಲೆ, ಅವರ ಆಡಳಿತದ ಕಾರ್ಯವೈಖರಿ ಮೇಲೆ ಗೆದ್ದು ಬರುವ ಸ್ಥಿತಿ ಇಲ್ಲ. ಅದಕ್ಕಾಗಿಯೇ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಒಂದು 15 ಜನ ಮಂತ್ರಿಗಳು ಪ್ರಚಾರ ಮಾಡ್ತಾರೆ. ಬೈ ಎಲೆಕ್ಷನ್ಗಳಲ್ಲಿ ನಮ್ಮ ದೇಶದ ಯಾವುದೇ ಉಪಚುನಾವಣೆಯಲ್ಲಿ ಪ್ರಧಾನಮಂತ್ರಿಗಳು ಹೋಗಿ ಕೆಲಸಕ್ಕೆ ಕ್ಯಾಂಪೇನ್ ಮಾಡಿಲ್ಲ. ನಾನು ನಿಮ್ಗೆ ಹೇಳಿದ್ದೇನೆಂದ್ರೆ, ಪ್ರಧಾನಮಂತ್ರಿಗಳು ಯಾವುದೇ ಉಪಚುನಾವಣೆಯಲ್ಲಿ, ಲೋಕಸಭೆಯ ಉಪಚುನಾವಣೆಯಲ್ಲಿ ಅವರು ಕ್ಯಾಂಪೇನ್ ನ ಇವತ್ತಿನವರೆಗೂ ಮಾಡಿಲ್ಲ. ಇವತ್ತಿನವರೆಗೂ ಉಪಚುನಾವಣೆಯಲ್ಲಿ ಕ್ಯಾಂಪೇನ್ ಮಾಡಿಲ್ಲ. ಇವರು ಕ್ಯಾಂಪೇನ್ ಮಾಡ್ತಾರೆ ಅಂದ್ರೆ ಇವರ ಆಡಳಿತ ಬಗ್ಗೆ ಜನರಿಗೆ ವಿಶ್ವಾಸ ಇದ್ದಿದ್ರೆ ಇವ್ರು ಕ್ಯಾಂಪೇನ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಮುಖ್ಯಮಂತ್ರಿಗಳು ಒಂದ್ಸರಿ ಅವಾಗ ಉಪಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳು ಒಂದ್ಸರಿ ಬಂದು ಭಾಷಣ ಮಾಡಿ ಹೋಗಿದ್ರು. ಇಲ್ಲೇ ಬಂದು ಮೊಕಮ್ ಹಾಕಿ, ಆಮೇಲೆ ಉಪಮುಖ್ಯಮಂತ್ರಿಗಳು ಧಮಕಿ ಹಾಕಿ, ಯಾವ್ದು ಇನ್ನೂ 4 ದಿನ ಬರಲಿ, ನಮ್ಗೇನು ಬೇಜಾರಿಲ್ಲ. ಬೇಕಾದ್ರೆ ನಾನು ಹೇಳಿದಂದ್ರೆ, ಬೇಕಾದ್ರೆ ಇಲ್ಲೇ ಇರ್ಲಿ ಅವ್ರನ್ನ. ಆದ್ರೆ ಒಂದು ಬಾಗಲಕೋಟೆ ಜನರಿಗೆ ಒಂದು ಮಾತು ಹೇಳಕ್ ಬಯಸ್ತೀನಿ. ಇವ್ರೆಲ್ರೂ 6ನೇ ತಾರೀಕು ಟೆಂಟ್ ಕಿತ್ಕೊಂಡು ಹೋದ್ರೆ ಮತ್ತೆ ಬಾಗಲಕೋಟೆ ರಿಸಲ್ಟ್ ಬಂದ್ಮೇಲೆ ಈ ಕಡೆ ದಿಕ್ಕಿಗೆ ತಲೆನೂ ಹಾಕಲ್ಲ.
ನಮ್ಮ ಅಭ್ಯರ್ಥಿಯ ಅಪೇಕ್ಷೆ ಮೇರೆಗೆ ಅವ್ರು ಇಲ್ಲಿ ಬಂದಿದ್ದಾರೆ. ಮತ್ತೆ ಯತ್ನಾಳ್ ಅವರು ಜನನಾಯಕ, ಪಕ್ಷ ಬೆಳೆಸಿದ ನಾಯಕ. ಬೇರೆ ಬೇರೆ ಕಾರಣಕ್ಕೆ, ರಾಜಕೀಯ ಕಾರಣಕ್ಕೆ ಮತ್ತು ಬೇರೆ ಬೇರೆ ಕಾರಣಕ್ಕೆ ಅವರು ಉಚ್ಚಾಟನೆಗೊಂಡಿದ್ರು ಕೂಡ ಈಗ ಈಗ ಯತ್ನಾಳ್ ಅವರು ಬಿಜೆಪಿ ಬೆಳೆಸಿದ್ದು ಯತ್ನಾಳ್ರನ್ನ. ಈ ವಿಷಯವಾಗಿ ಒಬ್ಬ ಯತ್ನಾಳ ಪಕ್ಷಕ್ಕೆ ಅನಿವಾರ್ಯನ, ಪಕ್ಷ ಯತ್ನಾಳರಿಗೆ ಅನಿವಾರ್ಯನ? ಈಗ ನೀವು ಹೇಳ್ತೀರಿ ಚುನಾವಣೆ ಅನ್ನೋದು ಒಂದು ಯುದ್ಧ ಇದ್ದಂತೆ. ಯುದ್ಧ ನೀತಿ ಅನ್ನೋದು ಕೂಡ ಅದು ಬೇರೆ ಇರುತ್ತೆ. ಆ ಯುದ್ಧ ನೀತಿಯ ಅಂಗವಾಗಿ ಯತ್ನಾಳ್ ಅವರು ಬಂದಿದ್ದಾರೆ. ಅಂತಿಮವಾಗಿ ಅವರಿಗೂ ಬೇಕಾಗಿದೆ ಕಾಂಗ್ರೆಸ್ ಗೆಲ್ಲಬಾರದು ಅಂತ ಹೇಳಿ. ಕಾಂಗ್ರೆಸ್ ಅವರು ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಇದೆ. ಕಾಂಗ್ರೆಸ್ ಗೆಲ್ಲಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರು ಕೂಡ ನಮ್ ಜೊತೆಗೆ ಬಂದಿದ್ದಾರೆ. ಯುದ್ಧ ನೀತಿಯನ್ನ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಮಂತ್ರಿಗಳು ಹೇಳಿದ್ರು ಬಿಜೆಪಿ ಸರ್ಕಾರ ಅವಧಿಯಲ್ಲಿ 5,30,000 ಕೋಟಿ ಸಾಲ ಮಾಡಿದ್ದೇವೆ ಅಂತ. ವಸ್ತು ಅಂಶ ಬಹಳ ಸುಳ್ಳು ಹೇಳ್ತಾರೆ ಮುಖ್ಯಮಂತ್ರಿಗಳು. ನಾನೇನೋ ಸಿದ್ದರಾಮಣ್ಣ ಸ್ವಲ್ಪ ಇದ್ದಿದ್ರಾಗ ಕಾಂಗ್ರೆಸ್ನಲ್ಲಿ ಇದ್ದಿದ್ರಾಗ ಬೆಟರ್ ಅಂತ ನಾ ತಿಳ್ಕೊಂಡೆ. ಪೂರ್ಣ ಕಾಂಗ್ರೆಸ್ ಮಯ ಆಗಿಬಿಟ್ಟಿದ್ದಾನೆ, ಅದಕ್ಕೆ ಸುಳ್ಳ್ರಮಯ ಆಗಿದ್ದ. ಒಮ್ಮೊಮ್ಮೆ ಈ ಹೊಸ ನ್ಯೂ ಕನ್ವರ್ಟ್ಸ್ ಆರ್ ಮೋರ್ ಲಾಯಲ್ ಅಂತಾರಲ್ಲ, ಹೊಸದಾಗಿ ಸೇರ್ಕೊಂಡವ್ರು ಬಹಳ ಲಾಯಲ್ ತೋರ್ಸಕ್ ಹೋಗಿ ಪೂರ್ಣ ಕಾಂಗ್ರೆಸ್ಸಿನ ಎಲ್ಲ ಗುಣಧರ್ಮಗಳನ್ನ ಕಾಂಗ್ರೆಸ್ಸರ್ಕಿಂತ ಅತಿ ಹೆಚ್ಚು ಕೊಡಿಸೋದು, ಅದಕ್ಕೆ ಸುಳ್ಳು ಬಾಳ ಹೇಳ್ತಾರೆ. ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಅವ್ರು 2013 ಇದ್ರು. ಆಮೇಲೆ 2023-24ರಿಂದ ಬಂದ್ರು. 2013, 2018ರವರೆಗೂ, 2023ರಿಂದ ಈಗ 2026-27ವರೆಗೂ. ಅವ್ರ ಕಾಲದಲ್ಲಿ 5,55,575 5,55,577 ಕೋಟಿ, 0.44 ಕೋಟಿ ಸಿದ್ದರಾಮಯ್ಯ ಕಾಲದಲ್ಲಿ. ಕೃಷ್ಣ ಬಿ ಸ್ಕೀಮ್ ಮಾಡಕ್ಕೆ ಬರೋದಿಲ್ಲ ಅಂದ್ರು. ಈಗ ಅವ್ರು ಯಲಬುರ್ಗಕ್ಕೆ ಇವತ್ತು ಕೆರೆಗೆ ನೀರು ತುಂಬಿಸಿದೀವಿ ನಾವು. ಬೊಮ್ಮಾಯಿ ಅವ್ರು ಸುಳ್ಳು ಹೇಳ್ತಾರೆ, ಇದು ಆಗೋದಿಲ್ಲ ಅಂದ್ರು. ಅವ್ರ ಕೆರೆ ನೀರು ತುಂಬಿಸಿದ್ದು ಅವರೇ ಉದ್ಘಾಟನೆ ಮಾಡಿದ್ರು. ಪಾದಯಾತ್ರೆ ಮಾಡಿದ್ರಲ್ಲ ಕೃಷ್ಣಾರ್ಪಣೆ, ಇದೇ ರಾಯರೆಡ್ಡಿ ಅವರು ಬಿಡುಗಡೆ ಮಾಡಿದ್ರ ಹಣ. ಗೆಜೆಟ್ ನೋಟಿಫಿಕೇಶನ್ ಯಾಕಾಗಿಲ್ಲ ಅಂದ್ರೆ ಅದು ಕೋರ್ಟ್ ಅಲ್ಲಿದೆ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ 4 ರಾಜ್ಯಗಳ ವ್ಯಾಜ್ಯ ಇದೆ. ಅದು ಈಗ 3 ರಾಜ್ಯಗಳ ವಾದ ಮುಗಿದಿದೆ, 4ನೇದು ಒಂದೇ ಉಳಿದಿದೆ ಆರ್ಗ್ಯುಮೆಂಟ್. ಅದು ಮುಗಿದ ಮೇಲೆ ಕೋರ್ಟ್ ನಿಂದ ಆಗುತ್ತೆ. ಖಂಡಿತವಾಗೂ ನಮ್ಗೆ ನ್ಯಾಯ ಸಿಗ್ತದೆ. ಟ್ರಿಬ್ಯುನಲ್ ಆರ್ಡರ್ ತಡ್ರಿ. ನಾನು ನೀರಾವರಿ ಸಚಿವ ಹೇಳಿದೆ, ನಾನು ಮಹಾರಾಷ್ಟ್ರದಾಗ A&B ಐತೇನಪ್ಪ ಅಂದೆ, ಆಂಧ್ರದಾಗ A&B ಐತಿ, ಅಲ್ಲಿ ಇಲ್ಲದಿನ A&B ಇಲ್ಲಕ್ ತಂದಿರಿ ನೀವು? ಏನು ಇಲ್ಲ, ಬೀನ್ ಇಲ್ಲ, ಒಂದೇ ಸ್ಕೀಮ್, ಅದು ಕೃಷ್ಣ ಸ್ಕೀಮು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿ ನಾವು ಈಗ ಮುಳವಾಡ್ ಸ್ಟೇಜ್ 3 ಎಲ್ಲ ಲಿಫ್ಟ್ ಅನ್ನ ಕಂಪ್ಲೀಟ್ ಮಾಡಿದ್ದೇವೆ. ಚಿಮ್ಮಲ್ಗಿದು ಮಾಡಿ ನೀರನ್ನು ಕೂಡ ಹರಿಸಿದ್ದೇವೆ. ಗುತ್ತಿ ಇದು ನಮ್ಮ ಇಂಡಿ ಏತ್ ನೀರಾವರಿದು ಕೂಡ ಲಾಸ್ಟ್ ಸ್ಟೇಜ್ಗೆ ಇವತ್ತು ನೀರು ಬರ್ತಾ ಇದೆ ಗುತ್ತಿ ಬಸವ. ಆದ್ರಿಂದ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಇರುವಂತದ್ದು ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಮತ್ತು ಬಿಜೆಪಿಯ ಯಾವ್ದಿದು ವರ್ತಿ ಅಲಯನ್ಸ್. ಇದು ಅದೇ ವರ್ತಿ ಅಲಯನ್ಸ್ ಕೂಡ ನಮ್ಮ ಕಾಲದಲ್ಲೇನೆ ಪ್ರಾರಂಭ ಮಾಡಿರೋದು 2,700 ಕೋಟಿ. ಇದು ನಮ್ಮ ಸಿದ್ದರಾಮಯ್ಯ ಅವರ ಬಾದಾಮಿ ಕ್ಷೇತ್ರದ್ದು ಒಂದಿತ್ತಲ್ಲ, ಯಾವ್ದು ಕೆರೂರು ಏತ್ ನೀರಾವರಿ ನಾವೇ ಮಾಡಿ ಟೆಂಡರ್ ಸೊ ಹೀಗೆ. ಆಮೇಲೆ ರೇವಣ ಸಿದ್ದೇಶ್ವರ ಏತ್ ನೀರಾವರಿ ಬಿಜಾಪುರದ್ದು ಬಹಳ ವರ್ಷದ ಡಿಮಾಂಡ್ ಇತ್ತು, ನಾವು ಮಾಡಿದ್ದೇವೆ. ಕೆರೆ ತುಂಬಿಸುವಂತ ಯೋಜನೆಯನ್ನ ನಾವೇ ಪ್ರಾರಂಭ ಮಾಡಿದ್ದು. ನ್ಯೂ ಬಾಗಲಕೋಟೆಗೆ ಅಲ್ಲ, ಅದು ಹಂಚಿಕೆ ಮಾಡೋ ಟೈಮ್ ನಾ ಇರ್ಲಿಲ್ಲ. ಆದ್ರೆ ಅಲ್ಲಿ 1 ನಿಮಿಷ,
ಈಗ ಬರುವಂತ ನೀರೆಲ್ಲ ಸರಿಪಡಿಸಬಹುದು. ಅದನ್ನ ಬಾಗಲಕೋಟೆಗೆ ಅವಶ್ಯಕತೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಕೊಡಕ್ ಸಾಧ್ಯತೆ ಇದೆ. ಬಾಗಲಕೋಟೆ ಕೊಡ್ಲಿಲ್ಲ ಅಂದ್ರೆ ಅವ್ರು ಏನ್ ಚಾಲೆಂಜ್ ಮಾಡಿದ್ದಾರೆ ಕಾರಜೋಳ ಅವರು, ಬರ್ಲಿ ಸತ್ಯಾಸಂಶ ಎಲ್ಲ ಒಂದ್ಸತಿ ಜನರಿಗೆ ಗೊತ್ತಾಗಲಿ, ಒಂದ್ಸತಿ ಈ ಡಿಬೇಟ್ ಅಲ್ಲಿ ಮುಗಿಲಿ, ಜನ ತೀರ್ಮಾನ ಮಾಡಿ. ರೈತರ ವಿರೋಧಿ ಸರ್ಕಾರ ಅನ್ಬೇಕ. ನಾವು ಚಾಲೆಂಜ್ ಆಗಿ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಡಿಯೂರಪ್ಪನವ್ರು ಇದ್ದಾಗ, ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಸಚಿವರು ಇದ್ದಾಗ ಎಷ್ಟು ಹಣವನ್ನ ನೀರಾವರಿಗೆ ಬಿಡುಗಡೆ ಮಾಡಿದ್ದಾರೆ, ನೀವೆಷ್ಟು ಲೆಕ್ಕ ಕೊಡಿ. ನಾವು ಸವಾಲ್ ಇದನ್ನ ಲೆಕ್ಕ ಕೊಡಿ. ನಮ್ದು ಕಳೆದ ನಾವು ಕಷ್ಟದಲ್ಲಿ ಸರ್ಕಾರ ಮಾಡಿದವರು, ನಿಮ್ ತರ ಮಜಾವಾದಿ ಅಲ್ಲ. 2 ವರ್ಷ ಕೋವಿಡ್, ಒಂದ್ ನಯಾ ಪೈಸೆ ಆದಾಯ ಇಲ್ಲ, ಅಂತ ಸಂದರ್ಭದಲ್ಲೂ ಕೂಡ ಜನಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನ ನಾವು ಮಾಡಿದ್ವಿ. ನೀವು ಸರ್ಪ್ಲಸ್ ಆಗಿ ದುಡ್ಡು ಬರ್ತಾ ಇದೆ, ಆದಾಯನ ಬರ್ತಾ ಇದೆ, ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಆ ತರ ಮಾಡಿದ್ದೀರಾ. ಅದಕ್ಕೆ ನಾನು ಹೇಳೋದು, ನಿಮ್ದು ಪ್ರಯಾರಿಟಿ ಏನು? ಸಿದ್ದರಾಮಯ್ಯನ ವಾಟ್ ಈಸ್ ಯುವರ್ ಪ್ರಯಾರಿಟಿ? ವಾಟ್ ಈಸ್ ಯುವರ್ ಇಂಟೆನ್ಷನ್? ಇಲ್ಲಿ ನಮಗೆ ದುಡ್ಡು ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಇಷ್ಟಕ್ಕೆ ವಯನಾಡಿಗೆ 25 ಕೋಟಿ ಕೊಟ್ಟಿದ್ದೀರಾ. ಏನ್ ಕೊಟ್ರಪ್ಪ? ನಮ್ಮ ಯಾರ ಹಣ ಅದು? ಕಾಂಗ್ರೆಸ್ ಪಾರ್ಟಿ ಹಣನ ಕೊಟ್ಟಿರೋದು ನೀವು? ಯಾರಣ್ಣ? ಕಾಂಗ್ರೆಸ್ ಪಾರ್ಟಿನ? ಟ್ಯಾಕ್ಸ್ ಪೇಯರ್ಸ್ ಮನಿ 25 ಕೋಟಿ ಕೊಟ್ಟಿದ್ದಾರೆ. ಕೇರಳ, ವಯನಾಡ್, ನಮ್ಗಿಂತ ಹುಷಾರ್ ಗೊತ್ತು. ವಯನಾಡ್ ಅಂದ್ರೆ ಫೇವರೇಟ್, ಅದು ಇಡೀ ಇಂಡಿಯಾಗೆ ಫೇವರೇಟ್. ರಾಹುಲ್ ಗಾಂಧಿ, ಈಗ ಪ್ರಿಯಾಂಕಾ ಒಡೆಯನೋ ಯಾವ್ದೋ ಒಡೆಯನೋ ಏನೋ. ಹಾ, ಅದರಿಂದ ಇವತ್ತು ನನಗೆ ಇರುವಂತ ಮಾಹಿತಿ, ಪಕ್ಕದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಎಲ್ಲ ಅವನಿಗೆ ಬಿಟ್ಕೊಟ್ಟಿದ್ದೀನಿ. 75,000 ಕೋಟಿ ಪೆಂಡಿಂಗ್ ಇರೋದು. ಟೋಟಲ್ ಬಿಲ್ಸ್ 75,000 ಬಿಲ್. ಕಾಂಟ್ರಾಕ್ಟರ್ದು ಸೇರಿದೆ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕೊಡ್ಬೇಕಾಗಿರೋದು ಸೇರಿದೆ, ಅನ್ನಭಾಗ್ಯದ್ದು ಸೇರಿದೆ, ಗೃಹಲಕ್ಷ್ಮಿ, ಇವೆಲ್ಲ ಸೇರಿ ಟೋಟಲ್ ಹಾಕಿದ್ದೀನಿ 75,000 ಕೋಟಿ. ನೀನ್ 75,000 ಕೋಟಿನ ನೀವು ನಿನ್ನ ಬಡ್ಜೆಟ್ ಅಲ್ಲಿ ಏನೋ ತೋರಿಸ್ಬಿಟ್ಟಿದ್ರೆ ಇದನ್ನೆಲ್ಲ ಪಾಪರ್ ಹೊಟ್ಟಿರೋದು. ಪಾಪರ್ ಗಿರಾಕಿ ನೀನು. ಅದರಿಂದ ಇಲ್ಲಿ ನಾನು ನಿಗಮಗಳ ಬಗ್ಗೆ, ಇಲ್ಲಿ ನಮ್ಮ ಬಾಗಲಕೋಟೆ ಏನು ಹಿಂದುಳಿದ ವರ್ಗಗಳಿದೆ, ಆ ನಿಗಮಗಳಿಗೆ ಏನು ಅನ್ಯಾಯ ಮಾಡಿದ್ದಾರೆ ಸಿದ್ದರಾಮಯ್ಯ ಅನ್ನೋದನ್ನ ಹೇಳಿದ್ದೀನಿ. ಇಲ್ಲೇ ಐತೆ ಬೇಕಾ? ವೀರಶೈವರದು ಕರ್ನಾಟಕ ವೀರಶೈವ ಪ್ಲಸ್ ಲಿಂಗಾಯತ, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಬಸವರಾಜ ಬೊಮ್ಮಾಯಿ ಅವರು 100 ಕೋಟಿ, ಅವರು 60 ಕೋಟಿ. 60 ಕೋಟಿ, 40 ಕೋಟಿ ಇಲ್ಲ, ಒಂದ್ ವರ್ಷಕ್ಕೆ ಬೊಮ್ಮಾಯಿಯವರು, ಯಡಿಯೂರಪ್ಪನವರು ಪ್ರತಿ ವರ್ಷ ದುಡ್ಡು ಕೊಡ್ತಾ ಇದ್ರು ಇದಕ್ಕೆ. ಇವರು ಪ್ರತಿ ವರ್ಷ ಕಟ್ ಮಾಡಿರೋದು 60 ಕೋಟಿ ಕೊಟ್ಟಿರೋದು ಲಿಂಗಾಯತರಿಗೆ. ಅಲ್ಲಿ ಲಿಂಗಾಯತರ ಅನ್ಯಾಯ ಮಾಡಿದ್ದಾರೆ, ಒಂದ್ ಕಡೆ ಹಿಂದುಳಿದ ವರ್ಗ ಅನ್ಯಾಯ ಮಾಡಿದ್ದಾರೆ, ಒಂದ್ ಕಡೆ ಲಿಂಗಾಯತರ ಅಭಿವೃದ್ಧಿ ನಿಗಮ. ಯಾರು ಕೊಡ್ತೀರಿ ಅಂದ್ರೆ ಆ ಬಡವರು, ಲಿಂಗಾಯತರಲ್ಲಿ ಯಾರು ಬಡವರು ಇದ್ದಾರೋ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ, ಅವರ ಸ್ವಂತ ಉದ್ಯೋಗ ಮಾಡ್ಕೊಳ್ಳೋವಂಥದ್ಕೆ, ಅವರ ಎಜುಕೇಶನ್ಗೆ, ಈ ತರದಕ್ಕೆ ಹಣ ಕೊಡುವಂಥದ್ದು ಇದೆಲ್ಲವನ್ನ. ಅದನ್ನು ಹೇಳ್ತೀನಿ. ಹಿಂದೆ ವಿದ್ಯಾನಿಧಿ ಅಂತ ಮಾಡಿದ್ರು, ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅಂತ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರು. ಯಾರ್ಯಾರು ರೈತರ ಮಕ್ಕಳು ಓದ್ತಾರೋ ಅವ್ರಿಗೆ 10,000ದಿಂದ ಲಕ್ಷದವರೆಗೂ ಕೂಡ ಅವರ ವಿದ್ಯಾಭ್ಯಾಸಕ್ಕೆ, ಅವರ ಕ್ಯಾಟಗರಿಗೆ ಸಂಬಂಧಪಟ್ಟಂತೆ, ಅವ್ರು ಇಂಜಿನಿಯರಿಂಗ್ ಓದ್ತಾರ, ಮೆಡಿಕಲ್ ಹೋಗ್ತಾರ, ಅದಕ್ಕೆ ಸಂಬಂಧಪಟ್ಟಂತೆ ಕೊಡ್ಬೇಕು. ಅದಕ್ಕೆ ಕಲ್ಲು ಹಾಕ್ಬಿಟ್ರಿ ನೀವು. ರೈತರ ಪರ ಅಂತ ಎಲ್ಲಿ ಹೇಳ್ತೀರಾ? ಇಲ್ಲಿ ಇದು ಬಾಗಲಕೋಟೆ ಜಿಲ್ಲೆ, ರೈತರ ಜಿಲ್ಲೆ ಇದು. ಯಡಿಯೂರಪ್ಪನವರು 4,000 ರೂಪಾಯಿ ರೈತರಿಗೆ ಪ್ರತಿ ವರ್ಷ ಹಣ ಹಾಕ್ತೀನಿ ಅಂತ ಹಣ ಹಾಕಿದ್ರಿ ನಾವೆಲ್ಲ. ಕಿಸಾನ್ ಸನ್ಮಾನ್ ನರೇಂದ್ರ ಮೋದಿ ಅವರು ಇವತ್ತಿಗೂ ಕೊಡ್ತಾ ಇದ್ದಾರೆ. ಕಿಸಾನ್ ಸನ್ಮಾನ್ 6,000 ಪ್ಲಸ್
ರೌಂಡ್ ಫಿಗರ್ ಮಾಡ್ಲಿ ಅಂತ ಯಡಿಯೂರಪ್ಪನವರು ರೌಂಡ್ ಫಿಗರ್ ಮಾಡಿದ್ರು 10,000. ನೀವು ಮನೆ ಆಳ್ರು, ನೀವು ಕಾಂಗ್ರೆಸ್ ಅವ್ರು ಬಂದ್ಮೇಲೆ ಆ ರೌಂಡ್ ತೆಗೆದಾಕ್ಬಿಟ್ಟು ತಿರ್ಗಾ ಅದೇ 6,000ಕ್ಕೆ ಮಾಡ್ಬಿಟ್ರಿ.